ಇನ್ನು ವಂಚಕಿ ಐಶ್ವರ್ಯ ಆಗಿತ್ತು ರಾಜಕೀಯ ಮಹತ್ವಾಕಾಂಕ್ಷೆ. ಐಶ್ವರ್ಯ ಬಗ್ಗೆ ಈಗಾಗಲೇ ಸಾಕಷ್ಟು ಸುದ್ದಿಗಳು ಬಂದಿವೆ. ಈಗ ವಂಚಕಿ ಐಶ್ವರ್ಯ ಆಗಿತ್ತು ರಾಜಕೀಯ ಮಹತ್ವಾಕಾಂಕ್ಷೆ. MLA ಆಗಬೇಕು ಅಂತ ಅವರು ಸಾಕಷ್ಟು ಕನಸನ್ನು ಕಂಡಿದ್ರಂತೆ. MLA ಆಗುವಂಥ ಕನಸನ್ನು ಕಂಡಿದಂಥ ವಂಚಕಿ ಐಶ್ವರ್ಯ ಗೌಡ ಟಿಕೆಟ್ಗಾಗಿ ಹಣದ ಹೊಳೆ ಹರಿಸಿದಳು ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿಬರ್ತಾ ಇದೆ. ಟಿಕೆಟ್ಗಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಐಶ್ವರ್ಯ ಖರ್ಚು ಮಾಡಿದ್ರು ಅನ್ನುವಂಥ ಮಾಹಿತಿ ಇದೆ. ರಾಜಕಾರಣಿಗಳಿಗಾಗಿ ಯದ್ವಾ ತದ್ವಾ ಹಣ ಖರ್ಚು ಮಾಡಿದ್ದಾರೆ. ರಾಜಕಾರಣಿಗಳನ್ನು ಓಲೈಸ್ಕೊಳ್ಳೋದು, ಅವ್ರಿಗೋಸ್ಕರ ಎಲ್ಲ ರೀತಿಯಂಥ ಸೌಕರ್ಯಗಳನ್ನು ನೀಡೋದು, ಸೌಲಭ್ಯ ನೀಡೋದು, ಇದೆಲ್ಲವೂ ಕೂಡ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪಕ್ಷ ನೋಡದೆ ಕೋಟಿ ಕೋಟಿ ಹಣವನ್ನು ಖರ್ಚು ಮಾಡಿದರು. ಆ ಪಕ್ಷ ಈ ಪಕ್ಷ ಅಂತಲ್ಲ, ಯಾವ್ಯಾವ ಪಕ್ಷ ಇದೆಯೋ ಎಲ್ಲ ಪಕ್ಷದಲ್ಲೂ ಕೂಡ ನಾಯಕರು ಇರ್ತಾರೆ. ಹೀಗಾಗಿ ಯಾವುದಾದ್ರು ಒಂದು ಪಕ್ಷದಲ್ಲಿ ಒಂದು ಗಟ್ಟಿಯಾಗಿ ನೆಲೆ ನಿಂತ್ಕೊಂಡ್ರೆ ಮುಂದೆ MLA ಆಗ್ಬೋದು ಅನ್ನುವಂಥದ್ದು ಕೂಡ ಕನಸಿತ್ತು. ಈ ಒಂದು ಕಾರಣಕ್ಕೋಸ್ಕರ ಅವರು ಹಣದ ಹೊಳೆಯನ್ನೇ ಹರಿಸಿದ್ರು ಅನ್ನುವಂಥದ್ದು ಕೂಡ ಹೇಳಿದರು. ಆ ಥರ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಾಲದ ಮೇಲೆ ಸಾಲ ತೀರಿಸಲು ಮತ್ತಷ್ಟು ಸಾಲ, ಕೋಟಿ ಕೋಟಿ ಸಾಲ ಪಡಿತಾ ಇದ್ದಳು ವಂಚಕಿ ಐಶ್ವರ್ಯ. ಸಾಕಷ್ಟು ಸಾಲ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಸಾಲ ಆಗಿದೆ. ಸಾಲ ತೀರಿಸೋದಕ್ಕೆ ಮತ್ತೆ ಸಾಲ ಕೊಡಿದ್ದಾರೆ. ಸಾಲ ಕಟ್ಟೋರ ಬಳಿ ಕೇಳಿದಾಗ ಮತ್ತೊಬ್ಬರ ಬಳಿ ಸಾಲ ಮಾಡ್ತಿದ್ರಂತೆ. ಈ ಥರ ಹೀಗೆ ಸಾಲದ ಮೇಲೆ ಸಾಲ ಮಾಡ್ತಾ ಈ ರೀತಿ ರಾಜಕೀಯದ ಜೂಜಿಗೆ ಬಿದ್ದಿದ್ರು. ಅರ್ಧ ಸಾಲ ಪಡೆದವರಿಗೆ ಕೊಟ್ಟರೆ ಸ್ವಲ್ಪ ಬಡ್ಡಿಗೆ ಕೊಡ್ತಾ ಇದ್ರಂತೆ. ಈಗ ಪೂರ್ತಿ ಇರೋ ವಿವರ ಬರ್ತಾ ಇದೆ. ಉಳಿದಿದ್ದು ಶಾಸಕಿ ಆಗಬೇಕು ಅನ್ನೋ ಆಸೆಗೆ ಬಿದ್ದು ಸಾಕಷ್ಟು ಖರ್ಚು ಮಾಡ್ತಿದ್ರು. ಎಲ್ಲ ಹಣವನ್ನು ರಾಜಕಾರಣಿಗಳ ಬೆನ್ನಿಗೆ ಬಿದ್ದು ಕೋಟಿ ಕೋಟಿ ಸುರಿದಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತದೆ. ಹೀಗಾಗಿ ಒಟ್ಟಿನಲ್ಲಿ ಈ ಒಂದು ಕೇಸ್ ಇದೆಯಲ್ಲ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಕೇಸ್. ಯಾಕಂದರೆ ಒಂದು ಕಡೆಗೆ ಬಂಗಾರ ಇದೆ, ಒಂದು ಕಡೆಗೆ ಹಣ ಇದೆ, ಇನ್ನೊಂದು ಕಡೆಗೆ ಹೆಣ್ಮಕ್ಳಿದ್ದಾರೆ, ಇನ್ನೊಂದು ಕಡೆಗೆ ವಂಚನೆ ಇದೆ, ಮತ್ತೊಂದು ಕಡೆಗೆ ರಾಜಕಾರಣಿಗಳಿದ್ದಾರೆ. ಹೀಗಾಗಿ ಎಲ್ಲ ಆಯಾಮದಲ್ಲೂ ನೋಡಿದ್ರೆ ಎಲ್ಲ ಬೆಳವಣಿಗೆಗಳು ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು 2023 MLA ಚುನಾವಣೆಗೆ ಕೋಟಿ ಕೋಟಿ ಖರ್ಚು ಮಾಡಿದ್ರಂತೆ. ಖರ್ಚು ವೆಚ್ಚದ ಸಂಪೂರ್ಣ ವಿವರವನ್ನು ಸಂಗ್ರಹಿಸಿರುವಂಥ ಖಾಕಿ ಐಶ್ವರ್ಯ ವೆಚ್ಚದ ಬಗ್ಗೆ ಮಾಹಿತಿ ಸಂಗ್ರಹಿಸಿರುವಂಥ ಪೊಲೀಸರು ಸಂಪೂರ್ಣ ವಿವರವನ್ನು ಕಲೆ ಹಾಕಿದ್ದಾರೆ. ಎಲ್ಲೆಲ್ಲಿ ಖರ್ಚು ಮಾಡಿದ್ದಾರೆ, ಎಷ್ಟು ಖರ್ಚು ಮಾಡಿದ್ದಾರೆ, ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಎಲ್ಲಿ ಎಷ್ಟು ಸಾಲ ಪಡೆದಿದ್ದಾರೆ ಎಂಬ ಸಂಪೂರ್ಣ ವಿವರವನ್ನು ಕೂಡ ಈಗಾಗಲೇ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಈಗ ಐಶ್ವರ್ಯ ಖರ್ಚು ವೆಚ್ಚದ ಬ್ಯಾಲೆನ್ಸ್ ಶೀಟ್ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ವಿವರವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಕೋಟಿ ಕೋಟಿ ವಂಚಿಸಿರುವಂಥ ಐಶ್ವರ್ಯ ಬಳಿ ಸ್ವಂತ ಮನೆಯೂ ಇಲ್ಲ, ಆದರೆ ಹಣ ಮಾತ್ರ ಸಾಕಷ್ಟು ದೊಡ್ಡ ಮೊತ್ತದಲ್ಲೇ ಖರ್ಚು ಮಾಡ್ತಾ ಇದ್ದಾರೆ. ಸಾಕಷ್ಟು ವಿವರಗಳು ಬರ್ತಾ ಇದೆ. ಇಷ್ಟೊಂದು ವಿವರಗಳನ್ನು ಗಮನಿಸ್ತಾ ಇದ್ದಾರೆ. ನಿಜಕ್ಕೂ ಪೊಲೀಸರು ಈಗ ಯಾವ ಆ್ಯಂಗಲಲ್ಲಿ ತನಿಖೆ ಮಾಡ್ತಾರೆ ಅನ್ನೋದು ಒಂದು ಭಾಗ ಆದರೆ, ಇನ್ನೊಂದು ಕಡೆಗೆ ಇದು ಮುಂದೆ ಈಡಿಗೆ ಹೋಗುತ್ತಾ ಈ ಕೇಸು. ಯಾಕಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದ ಹಣ ಇಲ್ಲಿ ಇನ್ವಾಲ್ವ್ ಆಗಿದೆ. ಮುಂದೆ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ರೈಟ್, ಇವಾಗ ಏನಷ್ಟು ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಬಹುಶಃ ಐಶ್ವರ್ಯ ಪ್ರಕರಣದ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಇಷ್ಟೊಂದು ಭಾರಿ ಮೊತ್ತದ ಹಣ ಜೊತೆಗೆ ಸಾಲ, ಇಷ್ಟೊಂದು ಬಂಗಾರ, ಇದೆಲ್ಲವೂ ಕೂಡ ಇನ್ವಾಲ್ವ್ ಆಗಿದೆ. ಈಗ ಪೊಲೀಸರು ಕೆದಕ್ತಾ ಇದ್ದಂತೆ, ವಿಚಾರಣೆ ಮಾಡ್ತಾ ಇದ್ದಂತೆ ಹೆಚ್ಚೆಚ್ಚು ಮಾಹಿತಿಗಳು ಬಹಿರಂಗವಾಗ್ತಾ ಇದೆ. ಈ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಪ್ರಜ್ವಲ್? ಯಾಕೆಂದರೆ ಕೇವಲ ಇಲ್ಲಿ ವಂಚನೆ ಅಷ್ಟೇ ಸೀಮಿತವಾಗಿಲ್ಲ, ವಂಚನೆಯನ್ನು ಮೀರಿ ದೊಡ್ಡ ಪ್ರಮಾಣದ ಹಣ ಕೂಡ ಇನ್ವಾಲ್ವ್ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಇಡಿಗೆ ಶಿಫ್ಟ್ ಆದರೂ ಕೂಡ ಅಚ್ಚರಿಯಿಲ್ಲ. ಹೀಗಾಗಿ ಈ ಬೆಳವಣಿಗೆಗಳು ಯಾವ ಸ್ವರೂಪವನ್ನು ಪಡ್ಕೋತಾ ಇದೆ ಪ್ರಜ್ವಲ್? ಪ್ರಮೋದ್, ಈಗಾಗಲೇ ಆಕೆ ಎಷ್ಟು ಹಣವನ್ನು ಯಾರ್ಯಾರಿಂದ ಪಡ್ಕೊಂಡಿದ್ದಾಳೆ ಮತ್ತು ಯಾರ್ಯಾರಿಗೆ ಎಷ್ಟು ಹಣವನ್ನು ವಾಪಸ್ ಕೊಟ್ಟಿದ್ದಾಳೆ ಅನ್ನೋದ್ರ ಬಗ್ಗೆ ಒಂದು ಲೆಕ್ಕಾಚಾರವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ. ಯಾಕಂತಂದರೆ ಇದರ ಒಂದು ಅಕೌಂಟಬಿಲಿಟಿ ಬೇಕಾಗುತ್ತೆ. ಅದನ್ನು ನೋಡ್ತಾ ಹೋದರೆ ಸಾಕಷ್ಟು ಕೋಟಿಗಳ ಲೆಕ್ಕದಲ್ಲಿ ಲೆಕ್ಕಾಚಾರಗಳು ಸಿಗ್ತಿದೆ. ಆದರೆ ಬ್ಯಾಂಕ್ ಅಕೌಂಟನ್ನು ಟ್ರಾನ್ಸಾಕ್ಷನನ್ನು ಆಕೆದು ನೋಡಿದ್ರೆ 2022 ಮತ್ತು 2023 ಇಸ್ವಿಯಲ್ಲಿ 2 ವರ್ಷದ ಅವಧಿಯಲ್ಲಿ 59 ಕೋಟಿ ರೂಪಾಯಿ ಆಕೆಯ ಬ್ಯಾಂಕ್ ಅಕೌಂಟ್ನಲ್ಲಿ ಟ್ರಾನ್ಸಾಕ್ಷನ್ ನಡೆಯುತ್ತೆ. ಮತ್ತು ಸ್ವಂತ ಮನೆ ಇಲ್ಲ, ಆದರೆ ಓಡಾಡಲಿಕ್ಕೆ 3-4 ಸ್ವಂತ ಐಷಾರಾಮಿ ಕಾರ್ಗಳನ್ನು ಆಕೆ ತೆಗೆದುಕೊಳ್ತಾಳೆ. ಮತ್ತೆ ಇನ್ನೊಂದು ವಿಚಾರ ಏನಂತ ಅಂದ್ರೆ, ಒಬ್ಬ ಮಾಜಿ ಸಚಿವನ ಬರ್ತ್ಡೇ ಮಾಡ್ಲಿಕ್ಕೋಸ್ಕರ ದೇವನಹಳ್ಳಿ ಹತ್ರ ಇರುವಂತ ಒಂದು ರೆಸಾರ್ಟ್ ಅನ್ನ ಬುಕ್ ಮಾಡಿ ಕೇವಲ ಒಂದು ಬರ್ಡೇ ಪಾರ್ಟಿಗೋಸ್ಕರ ಒಂದು 2 ಕೋಟಿಯನ್ನ ಖರ್ಚು ಮಾಡ್ತಾಳೆ. ಈಕೆಗೆ ಮತ್ತೆ 2023 ಇಸ್ವಿಯಲ್ಲಿ ನಡೆದಂತ ಬೆಳಗಾವಿ ಅಧಿವೇಶನದಲ್ಲಿ ಈಕೆ MLAಗಳು ಉಳ್ಕೊಳ್ಳುವಂತ ಸ್ಟಾರ್ ಹೋಟೆಲ್ನಲ್ಲಿ ಉಳ್ಕೊಂತಾಳೆ. ಅಲ್ಲಿ MLAಗಳನ್ನ ಮತ್ತೆ ಮಾಜಿ ಸಚಿವರುಗಳನ್ನ ಭೇಟಿ ಮಾಡ್ಕೊಂಡು ಜೊತೆಗಿರ್ತಾಳೆ. ಈಕೆಗೆ ಒಂದು ಕಡೆ ಪೊಲಿಟಿಕಲ್ ಆಂಬಿಷನ್ ಇತ್ತು. ಮುಂದಿನ ದಿನಗಳಲ್ಲಿ ಈ ರಾಜಕಾರಣಿಗಳ ಒಂದು ಪರಿಚಯ ಮತ್ತೆ ಅವರ ಸ್ನೇಹವನ್ನ ಬಳಸಿಕೊಂಡು ಎಲ್ಲರೂ ಒಂದು ಕಡೆ ಟಿಕೆಟ್ ಅನ್ನು ಪಡ್ಕೊಂಡು ಚುನಾವಣೆಗೆ ನಿಲ್ಲಬೇಕಾದಂತ ರೀತಿಯಲ್ಲಿ ಒಂದಷ್ಟು ಪೊಲಿಟಿಕಲ್ ಆಂಬಿಷನ್ಸ್ಗಳು ಇತ್ತು. ಅದರ ಜೊತೆಗೆ ಹೊರತುಪಡಿಸಿದ್ರೆ ಮತ್ತೆ ಇನ್ನೊಂದು ಕಡೆ ಈ ಹಣವನ್ನ ಯಾವ ರೀತಿಯಾಗಿ ಪಡ್ಕೊಂತಿದ್ಲು ಅಂದ್ರೆ, ಯಾರ್ಯಾರು ಪರಿಚಿತರಿದ್ರೋ ಅವ್ರ ಹತ್ರ ಯಾರ ಹೆಸರು ಹೇಳಿದ್ರೆ ಉಪಯೋಗ ಆಗುತ್ತೋ ಅದನ್ನ ನೋಡ್ಕೊಂಡು ಹಣವನ್ನ ಪಡ್ಕೊಳ್ತಿದ್ಲು. ಪ್ರಾಥಮಿಕವಾಗಿ ಸಾಲದ ರೂಪದಲ್ಲಿ ಪಡ್ಕೊಂಡು ಅವರಿಗೆ ಸಾಲದ ರೂಪದಲ್ಲಿ ವಾಪಸ್ಸನ್ನು ಕೊಟ್ಟಿದ್ದಾಳೆ. ಅದಾದ್ಮೇಲೆ ಯಾವಾಗ ಸಾಲಕ್ಕೆ ಒಂದು ಸ್ವಲ್ಪ ಲಾಭ ಸೇರಿಸಿ ಕೊಟ್ಲು, ಅದಾದ್ಮೇಲೆ ಅವ್ರ ಕಡೆಯಿಂದನೇ ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಮಾಡಿಸ್ಕೊಂತಾಳೆ. ಇನ್ವೆಸ್ಟ್ಮೆಂಟ್ ರೀತಿಯಲ್ಲಿ ಸುಮಾರು
ಈಗ 1 ಕೋಟಿ ಸಾಲ ಇಸ್ಕೊಂಡು ಆಕೆ 1,05,00,000 ವಾಪಸ್ ಕೊಟ್ಬಿಡ್ತಾಳೆ 1 ತಿಂಗಳು 1.5 ತಿಂಗಳಲ್ಲಿ. ಅದಾಗಿ 1-2 ತಿಂಗಳು 3 ತಿಂಗಳು ಕಳೆದ್ಮೇಲೆ ಅವ್ರ ಕಡೆಯಿಂದ 5 ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಸ್ತಾಳೆ. ಆದ್ರೆ ಅವರಿಗೆ ಹಣವನ್ನ ಸರಿಯಾದ ರೀತಿಯಲ್ಲಿ ವಾಪಸ್ ಕೊಡಲ್ಲ. ಇದೇ ರೀತಿಯಾಗಿನೇ ಹಣವನ್ನ ಪಡೆದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿಸಿ ವಾಪಸ್ ಕೊಡದಲೇ ಇವತ್ತಿಗೆ ಸುಮಾರು 5 ಪ್ರಕರಣಗಳು ದಾಖಲಾಗಿದ್ದಾವೆ. ಮತ್ತೆ ಇವರ ಅಕೌಂಟ್ಗಳ ಬಗ್ಗೆ ಇದುವರೆಗೆ IT ರಿಟರ್ನ್ಸ್ ಅನ್ನ ಮಾಡಿಯೇ ಇಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ವಿಭಾಗಕ್ಕೂ ಸಹಿತ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಿಗೆ ತನಿಖಾಧಿಕಾರಿಗಳು ಒಂದು ಲಿಖಿತ ರೂಪದಲ್ಲಿ ಒಂದು ಮಾಹಿತಿಯನ್ನ ವಿನಿಮಯ ಮಾಡ್ಕೊಳ್ತಿದ್ದಾರೆ. ಅವರು ಇವರ ಟ್ಯಾಕ್ಸೇಷನ್ ಏನು, ಇವರ ಒಂದು ಪ್ರೊಫೆಷನ್ ಏನು, ಇವ್ರಿಗೆ ಬರ್ತಿದ್ದಂಥ ಇನ್ಕಮ್ಗೆ ಇರುವಂಥ ಸೋರ್ಸಸ್ ಏನು, ಇದೆಲ್ಲದನ್ನು ಪರಿಶೀಲನೆ ಮಾಡಬೇಕು. ಮತ್ತೆ ಈ ಬೇರೆ ಬೇರೆ ರೀತಿಯಲ್ಲಿ ಚಿನ್ನ ಅದನ್ನ ಕನ್ವರ್ಟ್ ಮಾಡಿರುವಂಥದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ED ಅವ್ರಿಗೂ ಸಹಿತ ಪತ್ರವನ್ನು ಬರೀಬಹುದು. ED ಅವರಿಗೆ ಪತ್ರ ಬರ್ದಿಲ್ಲ ಅಂದ್ರೂ ಸಹಿತ ಅವರು ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಆದಾಗ ಯಾವುದೇ FIR ದಾಖಲಾಗಿದ್ರೆ ಅವರೇ ಬಂದು ಈ ಒಂದು ಕೇಸಿನ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಆದರೆ ಈವರೆಗೆ ಇದೆರಡೂ ಕೂಡ ಪ್ರಕ್ರಿಯೆಗಳಾಗಿಲ್ಲ. ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡ್ತಿರುವಂಥ ಸಂದರ್ಭದಲ್ಲಿ ಕೋಟಿ ಹಣವನ್ನು ಪಡೆದಿರುವಂಥದ್ದು, ಖರ್ಚು ಮಾಡಿರುವಂಥದ್ದು ಎರಡೂ ಕೂಡ ಕಂಡು ಬರ್ತದೆ. ಪ್ರಮೋದ್, ಥ್ಯಾಂಕ್ ಯು ಪ್ರಜ್ವಲ್ ಎಲ್ಲ ಮಾಹಿತಿಗಾಗಿ.